Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇನ್ನೊಂದು ಈಗ ಇಡೀ ರಾಜ್ಯದಲ್ಲಿ ಗಮನ ಸೆಳೆದಿರುವಂತದ್ದು ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಸರ್. ಆ ಪ್ರಕರಣದಲ್ಲಿ ಈಗ ದೇವರಾಜೇಗೌಡರು ಅರೆಸ್ಟ್ ಆಗಿದ್ದಾರೆ. ಅವರು ಮಾತನಾಡಿರುವಂತಹ ಒಂದು ಆಡಿಯೋದಲ್ಲಿ ದೊಡ್ಡವರೇ ನಮ್ಮ ಹಿಂದೆ ಇದ್ದಾರೆ, ಅಮಿತ್ ಶಾ ಇದ್ದಾರೆ ಅನ್ನೋದ್ರಲ್ಲಿ ಎಲ್ಲ ಮಾತಾಡಿದ್ದಾರೆ. ಆದ್ರೆ ಬಿಜೆಪಿ ಅವರು ಕಾಂಗ್ರೆಸ್ನವರು ಇದ್ರ ಹಿಂದೆ ಇದ್ದಾರೆ, ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರು ಇದ್ರ ಹಿಂದೆ ಇದ್ದಾರೆ ಅನ್ನುವಂತಹ ಮಾತುಗಳೆಲ್ಲ ಕೂಡ ನೋಡಿ. ಭಾಳ ಸ್ಪಷ್ಟವಾಗಿ ತಾವು ಈ ಪ್ರಕರಣವನ್ನು ಆಲಿಸಿದ್ರೆ ಆ ಹೀನಾಯವಾದಂಥ ಕೃತ್ಯ ಮಾಡಿದ್ದು ಪ್ರಜ್ವಲ್, ವಿಡಿಯೋ ಮಾಡಿದ್ದು ಅವರೇ, ಸ್ಟೋರ್ ಮಾಡಿದ್ದು ಮೊಬೈಲ್ನಲ್ಲಿ ಅವರೇ, ತಗೊಂಡಿದ್ದು ಅವ್ರ ಡ್ರೈವರ್, ಕೊಟ್ಟಿದ್ದು BJPಯ ಅಧಿಕೃತವಾದಂಥ ಹೊಳೆ ನರಸೀಪುರ ಅಭ್ಯರ್ಥಿಗೆ, ಲೆಟರ್ ಬರೆದಿದ್ದು ದೇವರಾಜೇಗೌಡರು, ಪ್ರೆಸ್ ಮೀಟ್ ಮಾಡಿದ್ದು ದೇವರಾಜೇಗೌಡರು, ಅವರು ಕೆಲವು BJP ವರಿಷ್ಠರಿಗೆ ಕೊಟ್ಟಿದ್ದಾರಂತ ಅವರೇ ಹೇಳಿರೋದು. ಕಾಂಗ್ರೆಸ್ ಎಲ್ಲಿಂದ ಬಂತು? ಯಾಕೆ ಪದೇ ಪದೇ ಇವರು ಬರೇ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಇವೆರಡೇ ಹೆಸರು ಹೇಳ್ತಾ ಇದ್ರಲ್ಲ? ಇಲ್ಲಿವರೆಗೂ ದುರ್ದೈವ ಏನಪ್ಪ ಅಂದರೆ, ಇಲ್ಲಿಯವರೆಗೂ JDS ವರಿಷ್ಠರಿಂದ ಅಥವಾ BJP ವರಿಷ್ಠರಿಂದ ಇಂಥ ಈ ಘಟನೆಗಳು ಏನು ನಡೆದಿದೆ ಇದು ಅಸಹ್ಯವಿದೆ, ಹೀಗೆ ಮಾಡಬಾರ್ದಾಗಿತ್ತು. ಇದಕ್ಕೆ ನಾವು ಸರ್ಕಾರಕ್ಕೆ ಸಂಪೂರ್ಣವಾದಂಥ ಬೆಂಬಲ ಕೊಡ್ತೀವಿ. ಇದು ತನಿಖೆಯನ್ನು ಈ ತನಿಖೆ ಮಾಡಲಿಕ್ಕೆ ಅಂತ ಬಾಯಿಂದ ಬರ್ತಾನೆ ಇಲ್ಲಲ್ಲ. ಅವ್ರು ಮಾಡಿದ್ದೆಲ್ಲ ಸರಿ ಅಂತಲೇ ಹೇಳ್ತಾ ಇದ್ದಾರಲ್ಲ. ಇದು ಪೆನ್ ಡ್ರೈವು 2000 ಪೆನ್ ಡ್ರೈವ್ ಹೆಂಗೆ ಹಂಚಿದ್ದಾರೆ ಅಂತ ಅದ್ರ ಮೇಲೆ ಗಮನ ಇದೆ. ಪಾಪ ಮಹಿಳೆಯರ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ BJP JDS ಅವರು. ಅವ್ರ ಮಗ ಯಾಕೆ ಹಿಂಗೆ ಮನೆ ಮಗ ಯಾಕೆ ಹಿಂಗೆ ಮಾಡ್ದ ಅಂತ ಅದ್ರ ಬಗ್ಗೆ ಬಾಯಿ ಬಿಚ್ತಾ ಇಲ್ಲ. ಇವರು ಮಾಡಿದೆಲ್ಲ ಅಲ್ಲೇ BJP ಮತ್ತು JDS ಸೇರಿ ಕಾಂಗ್ರೆಸ್ ಮೇಲೆ ಗೂಬೆ ಕೂಡ್ಸೋದ್ರಲ್ಲಿ ಏನಿದೆ ಇದರಲ್ಲಿ? ನಿನ್ನೆ ಆಡಿಯೋ ಪ್ರಕರಣ ಅದು ಟ್ರಾನ್ಸ್ಕ್ರಿಪ್ಟ್ ನಾನು ನೋಡಿದೆ. ಭಾಳ ಸ್ಪಷ್ಟವಾಗಿ ಅದರಲ್ಲಿ ದೇವರಾಜೇಗೌಡರು ಹೇಳ್ತಾರೆ, BJP ವರಿಷ್ಠರಿಗೆ ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಇತ್ತು, ಅವರ ನಿರ್ದೇಶನದ ಮೇಲೆ ನಾನು ಪ್ರೆಸ್ ಮೀಟ್ ಮಾಡಿದ್ದೆ, ಇದೆಲ್ಲ ಗೊತ್ತಿದ್ದು ಕೂಡ ಟಿಕೆಟನ್ನು ಕೊಟ್ಟಿದ್ದು BJP ವರಿಷ್ಠರು. ಯಾಕೆ ಇದು? ಏನೋ ಒಂದು ಕಾರಣ ಇರಬೇಕಲ್ಲ. ಗೊತ್ತಿದ್ದರೂ ಕೂಡ ಯಾಕೆ ಟಿಕೆಟ್ ಕೊಟ್ಟರು? ಕುಮಾರಸ್ವಾಮಿ ಅವರು ಒಬ್ಬ ಪ್ರತಿಷ್ಠಿತ ಚಾನೆಲ್ ಆ್ಯಂಕರಿಗೆ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ಅಮಿತ್ ಶಾ ಅವರು ಟಿಕೆಟ್ ಕೊಡಬಾರ್ದು ಅಂತ ಇದ್ರು ಅಂತ. ಯಾಕೆ ಕೊಡಬಾರ್ದು ಅಂತ ಹೇಳಿದರು? ಈ ಅಂಥದ್ದೇನು ವಿಷಯ ಇತ್ತು? ಇದೆಲ್ಲ ಚರ್ಚೆ ಆಗೋದಿಲ್ವ ಕೋರ್ ಕಮಿಟಿನಲ್ಲಿ? ಒಬ್ಬ ಮಾಜಿ ಪ್ರಧಾನಿಯ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಚರ್ಚೆ ಆಗಲಾರ್ದೆ ಕೊಟ್ರ ನೀವು? ಇದೆಲ್ಲ ಜನರು ಗಮನಿಸ್ತಾ ಇದ್ದಾರೆ. ಯಾರೂ ಕೂಡ ಸಂತ್ರಸ್ತರ ಬಗ್ಗೆ ಮಾತಾಡ್ತಾ ಇಲ್ಲ, ಯಾರೂ ಕೂಡ ದಾರಿ ತಪ್ಪಿದ ಮಗ ಬಗ್ಗೆ ಮಾತಾಡ್ತಾ ಇಲ್ಲ, ಯಾರೂ ಕೂಡ ಇನ್ನೂ ಕೂಡ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ಯಾಕೆ ನೀವು ರದ್ದುಗೊಳಿಸಿಲ್ಲ ಕೇಂದ್ರ ಸರ್ಕಾರದವರು ಅಂತ ಇನ್ನೂ ಹೇಳ್ತಾ ಇಲ್ಲ. ಯಾಕೆ ನಿಮಗೆಲ್ಲ ಗೊತ್ತಿದ್ದು ಕೂಡ ಟಿಕೆಟ್ ಕೊಟ್ಟಿರಲ್ಲ ಅದು ಯಾಕೆ ಅಂತ ಹೇಳ್ತಾ ಇಲ್ಲ. ಪ್ರಜ್ವಲ್ ರೇವಣ್ಣಗೆ ನೀವು ಮತ ಹಾಕಿದ್ರೆ ನನಗೆ ಶಕ್ತಿ ತುಂಬಿದಂಗೆ ಮೋದಿಯವರಂತ ಹೇಳಿಕೆ ನೀಡಿದ್ರಲ್ಲ, ಅದು ಯಾಕೆ ಹೇಳಿದ್ರು ಅಂತ ಹೇಳ್ತಾ ಇಲ್ಲ. ಅದು ಇದು ಬಿಟ್ಟು ಬರೀ ಡಿ ಕೆ ಶಿವಕುಮಾರ್ ಅವರು, ಬರೀ ಸಿದ್ದರಾಮಯ್ಯನವರು, ಇವರಿಬ್ರಿಗೆ ಬಿಟ್ಟರೆ ಬೇರೆ ಇವರಿಬ್ಬರಿಗೆ ನೀವು ಗಲ್ಲಿಗೇರಿಸ್ತಾ ಇದ್ದೀರಲ್ಲ. ಅವ್ರದ್ದೇನು ಪಾತ್ರ ಇದೆ? ನಿನ್ನೆ ಆಡಿಯೋನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಎಲ್ಲನೂ ಕೂಡ ಮೇಲಿನವರ ಗಮನಕ್ಕಿತ್ತು, ಅವರ ಆದೇಶ ಮೇರೆಗೆ ನಾನು ಪ್ರೆಸ್ ಮೀಟ್ ಮಾಡಿದ್ದೇನೆ. ಜೂನ್ 4ನೇ ತಾರೀಕು ಆದಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ CBIಗೆ ಲಾಕ್ ಮಾಡ್ತಾರೆ ಅಂದರೆ ಇವ್ರದ್ದು ಸಂಚೇನಿದೆ? ನಿಮ್ಮ Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.